ದೇಶದಾದ್ಯಂತ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಶಾಖಪಟ್ಟಣಂ ಯೋಗ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿ. 26 ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ಸಮಾರಂಭ. ಬೆಂಗಳೂರಿನಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯುಷ್ ಇಲಾಖೆಯಿಂದ ವಿಧಾನಸೌಧದಲ್ಲಿ ಆಯೋಜನೆ. 3000 ಯೋಗಾಪಟುಗಳಿಂದ ಯೋಗಾಭ್ಯಾಸ. ನಿರಂತರ ಮಳೆಯಿಂದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ. ಹಾಸನದ ಎಡೆಕುಮಾರಿ ಬಳಿ ಗುಡ್ಡ ಕುಸಿದುವ ಅವಾಂತರ. ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆಯಿಂದ ಉಪಹಾರದ ವ್ಯವಸ್ಥೆ. ಕಬಿನಿ ಡ್ಯಾಂನಿಂದ 25,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ತ್ರಿವೇಣಿ ಸಂಗಮದಲ್ಲಿ ದೇವಸ್ಥಾನ ಮೆಟ್ಟಿಲುಗಳ ಮುಳುಗಡೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಭೀತಿ. ವಸತಿ ಯೋಜನೆಯ ಮೀಸಲಾತಿಗೆ ಸಿಎಂ ಸಮರ್ಥನೆ. ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರದ ಮಾರ್ಗಸೂಚಿಯೇ ಕಾರಣ. ಇದರಿಂದ 34,000 ಕುಟುಂಬಗಳಿಗೆ ಅನುಕೂಲ ಎಂದ ಸಿಎಂ.